ನನಗೆ ವಿದ್ಯಾಭ್ಯಾಸ ಆಗಿ ಈ ಬ್ಯಾಂಗ್ಳೂರು ಬಂದಾಗ ಆವಾಗ ಅನಿಸ್ತು ಇದು ಜಾತಿ ವ್ಯವಸ್ಥೆ ಅದು ಇದು ಅಂತೆಲ್ಲ ಹೇಳ್ತಾ ಕುಂತಾರೆ ನಾನು ಅನುಭವಿಸೇ ಇಲ್ಲ. ಬಟ್ ಇದು ಏನಪ್ಪ ಇಲ್ಲಿ ಇಷ್ಟೆಲ್ಲ ಕ್ಲಿಷ್ಟಕರವಾಗಿದೆ ಇದು ಅಂತ. ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಕೂಡ ಝೀರೋ ಟ್ರಾಫಿಕ್ ಕೊಡ್ತಾರೆ. ಅದರಲ್ಲಿ ನಾವು ಯಾಕೆ ಕೆಲವೊಂದು ಟೈಮಲ್ಲಿ VIP ಗೆ ಪ್ರಿಫರೆನ್ಸ್ ಕೊಡ್ತೀವಿ, ಇಲ್ಲ ಏರ್ಪೋರ್ಟ್ಗೆ ಹೋಗೋರು ಪ್ರಿಫರೆನ್ಸ್ ಕೊಡ್ತೀವಿ ಅಂತಂದರೆ, ಸ್ವಲ್ಪ ಟೈಮ್ ಆದರೆ ವಿಳಂಬ ಆದರೆ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರ್ತದೆ ಅಂತಂದು ಕೆಲವೊಂದು ಕಡೆ ಸಾರ್ವಜನಿಕರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನಮಗೆ ಇಮಿಡಿಯೇಟ್ಲಿ ಆಗಿ ಹೋಗ್ಬೇಕಂತ. ಅಂಥ ಸಂದರ್ಭದಲ್ಲಿ ಕೂಡ ನಾವು ಕೆಲವೊಂದು ಟೈಮ್ ಕ್ಲಿಯರ್ ಮಾಡಿ ಅನುವು ಮಾಡಿ ಕೊಟ್ಟಿದ್ದೀವಿ. ಶೇಂಗನ್ನ ಕಿತ್ತಿದ ಮೇಲೆ ಉಳಿತಿರ್ತಕ್ಕಂಥ ಶೇಂಗಾಗಳಿಗೂ ಕೂಡ ವ್ಯಾಲ್ಯೂ ಇರ್ತದೆ. ನಾವೆಲ್ಲ ಕೆದರಿ ಎಲ್ಲ ತೆಗಿತಾ ಇರ್ತೀವಿ. ಆ ಒಂದು ಸೇರ್ ಮಾಡಿದರೆ ₹1 ₹2 ಕೊಡ್ತಾ ಇತ್ತು. ಬಟ್ ಅವತ್ತಿನ ದಿನ ₹1 ತೊಗೊಂಡಷ್ಟು ಖುಷಿ ಇವತ್ತಿಗೂ ಕೂಡ ಖುಷಿ ಆಗ್ತಾ ಇಲ್ಲ. ಪೊಲೀಸ್ ಆಕ್ಟಿವಿಟೀಸ್ ನೋಡಿದಾಗ ನನಗೂ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ, ಎಲ್ರಿಗೂ ಆಗುತ್ತೆ. ಸರ್, ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಬ್ಯಾಂಗ್ಳೂರು ಸಿಟಿ ಟ್ರಾಫಿಕ್ ಬಗ್ಗೆ ನಾವು ಗಮನಿಸ್ತಾ ಇರೋದಂತ ಅಂದರೆ ಆ್ಯಂಬುಲೆನ್ಸ್ ವಿಚಾರ. ನಾವು ನೋಡ್ಬೋದು, ಆ್ಯಂಬುಲೆನ್ಸ್ ಎಲ್ಲಿಂದನೇ ನಮಗೆ ಸೌಂಡ್ ಬರ್ತಾ ಇದ್ರು ಅದಕ್ಕೆ ಆದಷ್ಟು ಬೇಗ ನಾವು ದಾರಿ ಮಾಡಿಕೊಡ್ಬೇಕು, ಅದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ಇದೆ. ಅದನ್ನು ನೀವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟು ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಅದು ಬಿಟ್ಟರೆ ಇವಾಗ ನೀವು VIPsನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಎಲ್ಲ ಕಡೆ, ಅದ್ರ ಬಗ್ಗೆ ಆ 2 ವಿಚಾರಗಳ ಬಗ್ಗೆ ನೀವು ಹೇಳೋದಾದ್ರೆ. ನಮ್ಮ ಟ್ರಾಫಿಕ್ ಸಮಸ್ಯೆಯಲ್ಲಿ ಬಹುತೇಕವಾಗಿ ನಮಗೇನು ಈ ಆ್ಯಂಬುಲೆನ್ಸ್ಗಳ ಮೂಮೆಂಟ್ ಏನಿರ್ತದೆ, ಓಡಾಟ ಇದ್ದಾಗ ಎಲ್ಲೇ ನಮಗೆ ಹಾರ್ನ್ ಕೇಳಿದ್ರು ಕೂಡ ಎಂಟೈರ್ ಬೇರೆ ರೂಟ್ಗಳನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಆ್ಯಂಬುಲೆನ್ಸ್. ಫಸ್ಟ್ ಪ್ರಿಫರೆನ್ಸೇ ಕೊಡ್ತೀವಿ. ಇನ್ನೊಂದು ಏನಂತಂದರೆ, ಕೆಲವೊಂದು ಕಡೆ ಈ ಆರ್ಗನ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಕೂಡ ಝೀರೋ ಟ್ರಾಫಿಕ್ ಕೊಡ್ತಾರೆ. ಅದರಲ್ಲಿ ಈವನ್ VIP ಕೊಡಲ್ಲ. ಅಂಥ ಒಂದು ಪರಿಸ್ಥಿತಿ ಕೂಡ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಹಾಸ್ಪಿಟ್ಲಿಂದ ಅಂಗಾಂಗಗಳು ರವಾನೆ ಆಗ್ತಿರ್ತವೆ. ಅಂಥದ್ರಲ್ಲಿ ವಿ ಎನ್ಶೂರ್ ದಟ್ ಇಟ್ ಶುಡ್ ಬಿ ಝೀರೋ ಟ್ರಾಫಿಕ್. ಅಲ್ಲಿ ಯಾವುದೇ ರೀತಿಯಿಂದ ವೆಹಿಕಲ್ ಇಲ್ಲಾರ್ದಂಗೆ ಯಾಕಂದರೆ ಆ ಒಂದು ಅಂಗದ್ದು ಸ್ವಲ್ಪ ಸಮಯ ಇರ್ತದೆ, ಅದ್ರದ್ದು ಏನಾದರೂ ಕೆಟ್ಟೋಯ್ತು ಅಂತಂದರೆ ಮತ್ತೆ ಮುಂದೆ ಏನಕ್ಕೆ ಬರಲ್ಲ. ಆವಾಗ ವಿ ವಿಲ್ ಎನ್ಶೂರ್ ದ ಝೀರೋ ಟ್ರಾಫಿಕ್. ಈವನ್ ಆ್ಯಂಬುಲೆನ್ಸ್ಗೂ ಕೂಡ ನಮ್ಗೆ ಯಾವುದೇ ಸೌಂಡ್ ಬಂದರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಆ್ಯಂಬುಲೆನ್ಸ್. ಅದಾದಮೇಲೆ ಬೇರೆದೆಲ್ಲ ಇದು ಮಾಡೋದು. ನಮಗೆ ಈ ಮೇನ್ ಎಂಟ್ರಿ ಪಾಯಿಂಟ್ಸ್ ಏನಿದೆ ಟುವರ್ಡ್ಸ್ ನನ್ನ ಒಂದು ಜುರಿಸ್ಡಿಕ್ಷನಲ್ಲಿ, ಈ ತುಮಕೂರು ರೋಡಿಂದ ಮತ್ತು ಏನು ಈ ಹೆಬ್ಬಾಳ ಮತ್ತು ಗುರುವಂಟೆಪಾಳ್ಯ ಏನಿದೆ, ಅದು ಭಾಳ ಸೆನ್ಸಿಟಿವ್ ಪಾಯಿಂಟ್ಸೇ ಇದೆ. ಯಾಕಂದರೆ ಆ್ಯಂಬುಲೆನ್ಸ್ಗಳ ಓಡಾಟ ಜಾಸ್ತಿ ಇದೆ, ಮತ್ತು VIP ಮೂಮೆಂಟ್ ಕೂಡ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ VIP ಕೂಡ ಇರ್ತಾರೆ. ನಾವು ಯಾಕೆ ಕೆಲವೊಂದು ಟೈಮಲ್ಲಿ VIPಗೆ ಪ್ರಿಫರೆನ್ಸ್ ಕೊಡ್ತೀವಿ, ಇಲ್ಲ ಏರ್ಪೋರ್ಟ್ಗೆ ಹೋಗೋರು ಪ್ರಿಫರೆನ್ಸ್ ಕೊಡ್ತೀವಿ ಅಂತಂದರೆ, ಸ್ವಲ್ಪ ಟೈಮ್ ಆದರೆ ವಿಳಂಬ ಆದರೆ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರ್ತದೆ ಅಂತಂದು ಪ್ರಿಯಾರಿಟಿ ಮೇಲೆ ಯಾರು VIP ಏನು ಕೆಲಸ ಹೋಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವರು ರೀಚ್ ಆಗಬೇಕು, ಆಮೇಲೆ ಯಾವ ಸಮಯ ಅವ್ರು ಮೊದಲೇ ಹೇಳ್ತಾರೆ, ಒಂದು ಸ್ವಲ್ಪ ಫೋನ್ ಮಾಡಿ ಕನೆಕ್ಟ್ ಮಾಡ್ತಾರೆ, ಇಲ್ಲ ನಾನು ಇಮಿಡಿಯೇಟ್ಲಿ ಆಗಿ ಹೋಗಬೇಕು, ನಮಗೊಂದು ಸ್ವಲ್ಪ ಕ್ಲಿಯರೆನ್ಸ್ ಇದ್ದರೆ ಬೇಗ ರೀಚ್ ಆಗ್ತೀವಿ ಅಂತಂದು. ಆ ಒಂದು ಸಂದರ್ಭದಲ್ಲಿ ಗೇಟಿಂಗ್ ಮಾಡಿಕೊಂಡು ಅವ್ರಿಗೂ ಕೂಡ ನಾವು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಿ ಅನುವು ಮಾಡಿಕೊಡ್ತೀವಿ. ಮೆಜಾರಿಟಿಯಾಗಿ ನಮ್ಮ ಕೆಲವೊಂದು VIPs ಏನಿರ್ತಾರೆ, ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಆಮೇಲೆ ಇನ್ನು ಇತರೆ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಮಾನ್ಯ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಇದ್ದಾಗ ನಮ್ಮ ಪ್ರೋಟೋಕಾಲ್ ಪ್ರಕಾರನೇ ನಾವೇನು ಸ್ಟ್ಯಾಂಡರ್ಡ್ ಆಫ್ ಟ್ರಾಫಿಕ್ ಕೊಡಬೇಕು, ಝೀರೋ ಟ್ರಾಫಿಕ್ ಕೊಡಬೇಕು, ಅದನ್ನು ನಾವು ಅನುಸರಿಸಿ ನಾವು ಮಾಡ್ತೀವಿ. ಮೋರೆವರ್ ನಮಗೆ ಏನಂತಂದರೆ ಯಾವುದೇ ರೀತಿಯಿಂದ ಎಲ್ಲ ಸಾರ್ವಜನಿಕವಾಗಿ ಕೂಡ ನಾವು ಸಾರ್ವಜನಿಕರಿಗೆ ಪ್ರಿಫರೆನ್ಸು ಕೊಡ್ತೀವಿ. ಅಂದರೆ ಈ ಕೆಲವೊಂದು ಕಡೆ ಸಾರ್ವಜನಿಕರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನಮಗೆ ಇಮಿಡಿಯೇಟ್ಲಿ ಆಗಿ ಹೋಗ್ಬೇಕಂತ. ಅಂಥ ಸಂದರ್ಭದಲ್ಲಿ ಕೂಡ ನಾವು ಕೆಲವೊಂದು ಟೈಮ್ ಕ್ಲಿಯರ್ ಮಾಡಿ ಅನುವು ಮಾಡಿ ಕೊಟ್ಟಿದ್ದೀವಿ. ಮೆಜಾರಿಟಿಯಾಗಿ ನಾವು ಈ ಆ್ಯಂಬುಲೆನ್ಸ್
ಮತ್ತು ಈ ಹೆಲ್ತ್ ಏಡ್ ಈ ವಿಷಯ ಬಂದಾಗ ಡೆಫಿನೆಟ್ಲಿ ಕೂಡ ಟಾಪ್ ಮೋಸ್ಟ್ ಆಫೀಸರಿಂದ ಹಿಡ್ಕೊಂಡು ಲೋವರ್ ಮೋಸ್ಟ್ ಆಫೀಸರ್ವರೆಗೂ ಕೂಡ ಈ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಅದು ಸಾರ್ವಜನಿಕರಾಗಿರಲಿ VIP ಆಗಿರಲಿ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಅದನ್ನು ಸುಗಮವಾಗಿ ಸಂಚಾರ ಮಾಡೋ ವ್ಯವಸ್ಥೆಯನ್ನು ಕೂಡ ನಾವು ಡೆಫಿನೆಟಾಗಿ ಕಲ್ಪನೆ ಮಾಡಿಕೊಡ್ತೀವಿ. ಸರ್, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಪ್ರೋತ್ಸಾಹ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ವರ್ಷಗಳ ನಿಮ್ಮ ಸರ್ವಿಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಪ್ರೋತ್ಸಾಹ ನೀಡೋದಕ್ಕಾಗಿ ಎಷ್ಟೊಂದು ಅವಾರ್ಡ್ಸ್ಗಳನ್ನ ಕೂಡ ನೀವು ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ? ಅವಾರ್ಡ್ಸ್ ಅಂತ ಬಂದರೆ ಸಾರ್ವಜನಿಕವಾಗಿ ಮತ್ತು ಇಲಾಖೆಯಲ್ಲಿ ಕೂಡ ಕೆಲವೊಂದು ಸಿಕ್ಕಿದ್ದಾವೆ. ಸಾರ್ವಜನಿಕ ಅಂತಂದರೆ ಕೆಲವೊಂದು ನಮ್ಮ ಊರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಇರ್ಬೋದು, ನಾವು ಮಾಡಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲವೊಂದು ಯಾವ್ಯಾವ ಒಂದು ಹುದ್ದೆಗಳಲ್ಲಿ ಕೆಲವೊಂದು ಪ್ರಶಸ್ತಿ ದೊರೆತಿದ್ದಾವೆ. ಮುಖ್ಯವಾಗಿ ಅಂತಂದರೆ ನನಗೆ 2015ರಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಪದಕ್ಕೆ ಕೂಡ ಸಿಕ್ಕಿದೆ. ಅದು DCG ಹೋಮ್ ಗಾರ್ಡ್ಸ್ ಇದ್ದಾಗ, ಹೋಮ್ ಗಾರ್ಡಲ್ಲಿ ಯೂಶ್ವಲಿ ಫಿಸಿಕಲ್ ಟೆಸ್ಟ್ ನಡೀತಾ ಇರಲಿಲ್ಲ. ಆ ಒಂದು ಇದ್ರ ನಿಟ್ಟಿನಲ್ಲಿ ಫಿಸಿಕಲ್ ಟೆಸ್ಟ್ ಮಾಡಿಕೊಂಡು ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡೋದಕ್ಕೆ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಪದಕವನ್ನು ಕೂಡ ಕೊಟ್ಟಿದ್ದಾರೆ. ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಸ್ವಲ್ಪ ನೆನೆಸ್ಕೊಂಡು ನಮಗೆ ಕೆಲವೊಂದು ವಿಚಾರಗಳನ್ನ ಹೇಳೋದಾದರೆ? ನಮ್ಮ ಬಹುತೇಕವಾಗಿ ನನ್ನ ಬಾಲ್ಯ ದಿನಗಳನ್ನು ದೇವದುರ್ಗದಲ್ಲೇ ಕಳೆದಿದ್ದೀನಿ. ನಮ್ಮ ತಂದೆಯವರು ಪ್ರೈಮರಿ ಸ್ಕೂಲ್ ಟೀಚರ್ ಆದರೂ ಕೂಡ, ತಾಯಿ ಹೌಸ್ ವೈಫ್ ಆದರೂ ಕೂಡ ನಮಗೆ ಸ್ವಲ್ಪ ಕೃಷಿ ಭೂಮಿ ಕೂಡ ಇತ್ತು. ಅಲ್ಲಿ ಹೋದಾಗ ಈ ನಮ್ಮ ಕಡೆ ಶೇಂಗಾ ಅಂತೀವಿ, ನಿಮ್ಮ ಕಡೆ ಕಡಲೆ ಬೀಜ, ಈ ಕಡೆ ಎಲ್ಲ ಕಡಲೆ ಬೀಜ ಅಂತ, ನಮ್ಮ ಕಡೆ ಶೇಂಗಾನ ಕಿತ್ತಿದ ಮೇಲೆ ಉಳುತ್ತಿರ್ತಕ್ಕಂಥ ಶೇಂಗಾಗಳಿಗೂ ಕೂಡ ವ್ಯಾಲ್ಯೂ ಇರ್ತದೆ. ನಾವೆಲ್ಲ ಕೆದರಿ ಎಲ್ಲ ತೆಗಿತಾ ಇರ್ತೀವಿ. ಸೊ ಕೆದರಿ ತೆಗೆದಾಗ ಒಂದು ಸೇರ್ ಅಂತೀವಿ ನಮ್ಮ ಕಡೆ. ಆ ಒಂದು ಸೇರ್ ಮಾಡಿದರೆ ₹1 ₹2 ಕೊಡ್ತಾ ಇತ್ತು. ಬಟ್ ಅವತ್ತಿನ ದಿನ ₹1 ತೊಗೊಂಡಷ್ಟು ಖುಷಿ ಇವತ್ತಿಗೂ ಕೂಡ ಖುಷಿ ಆಗ್ತಾ ಇಲ್ಲ. ಆ ಥರ ಒಂದು ಮೆಮೊರೀಸ್ ಕೂಡ ನಮ್ಮ ಊರಲ್ಲಿದೆ. ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ನಮ್ಮ ರಾಯಚೂರು ಅಥವಾ ದೇವದುರ್ಗದಲ್ಲಿ ಇನ್ನೊಂದು ಬ್ಯೂಟಿ ಆಫ್ ನಮ್ಮ ಊರು ಏನು ಅನ್ಬೇಕಂದ್ರೆ, ನಮ್ಮ ಊರಿಗೆ ಯಾಕೆ ಇವತ್ತಿಗೂ ಕೂಡ ಒಂದ್ಸಲ ಖುಷಿ ಆಗ್ತದೆ ಅಂದರೆ, ಎಷ್ಟೇ ನಾನು ಕೂಡ ಕೆಲವೊಂದು ಅತ್ಯಂತ ಹಿಂದುಳಿದ ಒಂದು ಇದರ ಪ್ರದೇಶದಿಂದ ಹಿಂದುಳಿದ ವರ್ಗದಲ್ಲಿ ಬೆಳೆದವನಾಗಿದ್ದೀನಿ. ಬಟ್ ಆ ಹಿಂದುಳಿದ ವರ್ಗದವನು ಆಗಿದ್ದೀನಿ ಅಂತ ನಮ್ಮ ಊರಲ್ಲಿ ಕಾಣಿಸೇ ಇಲ್ಲ. ಯಾಕಂದ್ರೆ ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಈವನ್ ಟಾಪ್ ಮೋಸ್ಟ್ ಏನು ಗೌಡ್ರು ಅಂತೀವಿ, ನಮ್ಮ ಏನು ಅನ್ಯ ಧರ್ಮೀಯದವರು, ಇವ್ರು ಏನಿದ್ದಾರೆ ಆ ಸೊಸೈಟಿಯಲ್ಲಿ ನಮ್ಗೆ ಯಾವತ್ತೂ ಕೂಡ ನಾವು ಹಿಂದುಳಿದ ವರ್ಗದವ್ರು ಅನಿಸ್ಲೇ ಇರಲಾರ ಥರ ನಮ್ಮ ಊರಿನಲ್ಲಿ ಆ ಡಿಸ್ಕ್ರಿಮಿನೇಷನ್ ನಮ್ಮ ಊರಲ್ಲಿ ಅನುಭವಿಸ್ಲಿಲ್ಲ. ಯಾವತ್ತೂ ಕೂಡ ಅನುಭವಿಸಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಎವ್ರಿ ಟೈಮ್ ನಾವು ಇದ್ದಾಗ ಎಲ್ಲಿ ಯಾರ ಮನೆಗೆ ಹೋದ್ರೂ ಕೂಡ ಯಾವತ್ತೂ ಡಿಸ್ಕ್ರಿಮಿನೇಷನ್ ಅನಿಸ್ಲಿಲ್ಲ. ನಮ್ಮ ತಾಲೂಕಿನ ಅಥವಾ ನಮ್ಮ ಪಟ್ಟಣದ, ದೇವದುರ್ಗ ಪಟ್ಟಣದ ಹೆಮ್ಮೆ ನನಗೆ ಯಾಕೆ ಅನಿಸ್ತದೆ ಅಂತಂತಂದರೆ, ನಾನು ಪರಿಶಿಷ್ಟ ಜಾತಿಯಿಂದ ಬಂದರೂ ಕೂಡ ನಾವು ಯಾರ ಮನೆಗೆ ಹೋದರೂ ಎಲ್ಲಿ ಹೋದರೂ ಕೂಡ ಯಾವುದೇ ರೀತಿಯಿಂದ ಡಿಸ್ಕ್ರಿಮಿನೇಷನ್ ಆಗ್ತಾ ಇರಲಿಲ್ಲ. ಅವರು ಅಂತಂದು ಅದನ್ನು ನಮ್ಗೆ ಬಾಲ್ಯದಲ್ಲಿ ಗೊತ್ತೇ ಆಗಿಲ್ಲ. ಪ್ರಾಬಬ್ಲಿ ನಾನು ಅದಕ್ಕೆ ಒಮ್ಮೆ ಅನಿಸ್ತದೆ, ಇವತ್ತಿಗೂ ಕೂಡ ನಮ್ಮೂರಿಂದ ಊರುಗೌಡರು ಬರ್ತಾರೆ ಇಲ್ಲಿಗೆ, ಖುಷಿಯಾಗಿ ಬರ್ತಾರೆ ನೋಡೋಕ್ಕೆ. ಆಮೇಲೆ ನಾನು ಇವತ್ತಂತಲ್ಲ, ಬಾಲ್ಯದ ದಿನಗಳಲ್ಲಿ ಕೂಡ ಈಸಿಯಾಗಿ ಹೋಗ್ತಾ ಇದ್ವಿ ಅವ್ರ ಮನೆಗೆ ಊಟಕ್ಕೆ. ಎಲ್ಲಿವರೆಗೂ ಅಂತಂದರೆ, ನಾವು ಕೆಲವೊಂದು ನೆನಪಿದೆ ನನಗೆ ಇದುವರೆಗೂ, ದೇವ್ರ ಮನೆ ದೇವ್ರು ಇರ್ತದಲ್ಲ, ಅಲ್ಲಿವರೆಗೂ ಕೂಡ ಒಳಗಡೆ ಹೋಗಿ ಊಟ ಮಾಡ್ಕೊಂಡ್ಬಂದು ಸಂದರ್ಭ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಊರನ್ನ ಯಾಕೆ ಇವತ್ತಿಗೂ ಕೂಡ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಅಂತಂದರೆ, ಆ ಡಿಸ್ಕ್ರಿಮಿನೇಷನ್ ಒಂದು ಸಲ ಬರಲೇ ಇಲ್ಲ ನನಗೆ. ಆ ಭಾವನೆ ಅಂತ ಬರಲೇ ಇಲ್ಲ, ಇಲ್ಲಿವರೆಗೂ ಇಲ್ಲ. ನನಗೆ ವಿದ್ಯಾಭ್ಯಾಸ ಆಗಿ ಈ ಬ್ಯಾಂಗ್ಳೂರಿಗೆ ಬಂದಾಗ ಆವಾಗ ಅನ್ನಿಸ್ತು ಇದು ಜಾತಿ ವ್ಯವಸ್ಥೆ ಅದು ಇದು ಅಂತೆಲ್ಲ ಹೇಳಕ್ಕಂತಾರೆ, ನಾನು ಅನುಭವಿಸೇ ಇಲ್ಲ. ಬಟ್ ಇದು ಏನಪ್ಪ ಇಲ್ಲಿ ಇಷ್ಟೆಲ್ಲ ಕ್ಲಿಷ್ಟಕರವಾಗಿದೆ ಇದು ಅಂತ. ಈವನ್ ಕೂಡ ಇಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಭಾಳ ಬೇರೂರಿದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ನಮ್ಮ ಊರಲ್ಲಿ ಆಗಲಿ, ಪರ್ಟಿಕ್ಯುಲರ್ಲಿ ನಮ್ಮ ಬೆಳೆದಿರ್ತಕ್ಕಂಥ ಊರಲ್ಲಿ ಆ ಅನುಭವ ನಮ್ಗೆ ಆಗಲೇ ಇಲ್ಲ. ಆ ಡಿಸ್ಕ್ರಿಮಿನೇಷನ್ನೇ ನಮಗೆ ಗೊತ್ತಾಗಲಿಲ್ಲ. ಬಟ್ ಅದಕ್ಕೆ ಭಾಳ ಇವತ್ತಿಗೂ ಕೂಡ ಐ ಫೀಲ್ ಪ್ರೌಡ್ ಅಬೌಟ್ ಮೈ
ನೇಟಿವ್, ಮೈ ಡಿಸ್ಟ್ರಿಕ್ಟ್, ಮೈ ಸ್ಟೇಟ್ ಇನ್ಫ್ಯಾಕ್ಟ್. ಸರ್, ಎಲ್ಲ ಕಡೆ ಜಾತಿ ಧರ್ಮ ಇಂಥ ವಿಷಯಗಳೇ ಓಡಾಡ್ತಾ ಇರ್ಬೇಕಾದ್ರೆ ನೀವು ಅಂಥ ಅದ್ಭುತವಾದ ಜಾಗ, ಅದ್ಭುತವಾದ ಸೊಸೈಟಿಯಲ್ಲಿ ನೀವು ಬೆಳೆದಿದ್ದೀರ. ಈ ಒಂದು ನಿಮ್ಮ ಅನುಭವ ಕೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಐ ಥಿಂಕ್ ಎಲ್ಲರಿಗೂ ಅನಿಸುತ್ತೆ ಪ್ರತಿಯೊಂದು ಊರು ಅಥವಾ ಪ್ರತಿಯೊಂದು ಜಿಲ್ಲೆ, ರಾಜ್ಯ ಎಲ್ಲ ಕಡೆ ಇದೇ ರೀತಿಯಾದಂಥ ವಾತಾವರಣನೇ ಇರಬೇಕು. ಅವಾಗ ಯಾವ ರೀತಿಯಾದಂಥ ಇಂಥ ದೊಡ್ಡ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಚಾನ್ಸಸ್ಸೇ ಇರಲ್ಲ ಅಂತ ಅನಿಸುತ್ತೆ. ಸರ್, ಹಾಗೆ ನೀವು ಒಬ್ಬ ದಕ್ಷ ಅಧಿಕಾರಿಯಾಗಿ ಇಷ್ಟು ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀರಾ. ಹಾಗೆ ಹಲವಾರು ಕಾರ್ಯಾಚರಣೆಗಳಲ್ಲಿ ನೀವು ಭಾಗಿಯಾಗಿ ಹಲವಾರು ಕೇಸಸ್ ಇನ್ವೆಸ್ಟಿಗೇಷನ್ಸ್ನ ಎಲ್ಲ ನೀವು ಮಾಡಿದ್ದೀರಾ. ಹಾಗೆ ಹಲವಾರು ಜನರಿಗೆ ಇರುತ್ತೆ, ನಾನು ಮೊದಲನೇದಾಗಿ ಹೇಳ್ದಂಗೆ ಪೊಲೀಸ್ ಆಗಬೇಕು, ನಾನು ಪೊಲೀಸ್ ಆಫೀಸರ್ ಆಗಬೇಕು. ಈಗ ನಾವು ಚಿಕ್ಕವ್ರು ಇರುವಾಗ ಏನಾಗಬೇಕು ಮುಂದೆ ಅಂತ ಕೇಳಿದ್ರೆ ಎಷ್ಟೊಂದು ಜನ ಪೊಲೀಸ್ ಆಗಬೇಕು ಅಂತ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ತಾ ಇರುತ್ತೆ. ಆದರೆ ಈಗ ನೆಕ್ಸ್ಟ್ ನಾನು ಪೊಲೀಸ್ ಆಗಬೇಕು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರಬೇಕು ಅಂತ ಆಸೆ ಇರೋರಿಗೆ, ಆಸಕ್ತಿ ಇರೋರಿಗೆ ನಿಮ್ಮ ಅನುಭವಗಳ ಮೂಲಕ ಏನಾದರೂ ಒಂದಷ್ಟು ಸಲಹೆ, ಸಜೆಷನ್ಸ್ನ ಕೊಡೋದಾದರೆ? ಪೊಲೀಸ್ ಅನ್ನೋ ಸಬ್ಜೆಕ್ಟು ಭಾಳನೇ ವಿಸ್ತಾರವಾದದ್ದು. ಅದರಲ್ಲಿ ನಮಗೆ ಇಷ್ಟ ಏನಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಒಂದು ಅದೃಷ್ಟನೇ. ಹೌದು. ನಮಗೆ ಮೊದಲೇ ಪೊಲೀಸ್ ಕೆಲವೊಬ್ರು ಆಗಬಾರ್ದು ಅಂತಿರ್ತಾರೆ, ಕೆಲವೊಬ್ರು ಆಗಬೇಕಂತಿರ್ತಾರೆ, ಕೆಲವೊಬ್ರು ಅಭಿಮಾನಿಗಳಿರ್ತಾರೆ ಪೊಲೀಸ್ ಆಗಬೇಕು ಅಂತ ನಾವು. ಬಟ್ ನಮಗೆ ಅನಿಸುತ್ತೆ ಪೊಲೀಸ್ ಇಲಾಖೆ ಒಂದು ಅತ್ಯುನ್ನತ ಇಲಾಖೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಬಂದಮೇಲೆ ನೋಡ್ತಾ ಇರ್ತೀವಿ ಯಾವಾಗಲೂ ಎನಿಥಿಂಗ್ ನಮಗೆ ಫೋನ್ ಮಾಡ್ತಾರೆ. ಈಗಲೂ ಕೆಲವೊಬ್ರು ಫೋನ್ ಮಾಡ್ತಾರೆ. ಮೊನ್ನೆ ಕೆಲವೊಂದು ಇನ್ಸ್ಟೆನ್ಸಿಂದ ಫೋನ್ ಮಾಡಿತ್ತು, ನನಗಿಷ್ಟು ಗಲಾಟೆ ಆಗ್ತಾಯಿದೆ ಸರ್, ನಿಮ್ಮದು ಬಾಗಲಕೋಟೆ SP ಇದ್ರಿ, ಪ್ರೊಫೈಲಲ್ಲಿ ನೋಡಿದೆ, ದಯವಿಟ್ಟು ನನ್ನ ಒಂದು ಪರ್ಸ್ನಲ್ ಆಗಿ ಹೆಲ್ಪ್ ಮಾಡ್ತೀರಾ ಅಂತ ನಮ್ಮ ಆಫೀಸ್ ಕೂಡ ಬಂದು ಇದು ಮಾಡ್ದೆ. ಜೆನ್ಯೂನ್ಲಿ ಐ ಹೆಲ್ಪ್ ಹಿಮ್. ಈ ಪೊಲೀಸ್ ಇಲಾಖೆಯಲ್ಲಿ ಹೊಗಳಿಕೆ ಅಂತ ತೆಗಳಿಕೆನೇ ಜಾಸ್ತಿ ಇರ್ತದೆ. ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಪೊಲೀಸ್ ಇಲಾಖೆ ಒಂದು ಬಹಳ ಅತ್ಯುನ್ನತ ಇಲಾಖೆ ಅಂತಂದು ಹೇಳ್ಬೋದು. ನನಗೂ ಕೂಡ ಪೊಲೀಸ್ ಆ್ಯಕ್ಟಿವಿಟೀಸ್ ನೋಡಿದಾಗ ನನಗೂ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ, ಎಲ್ರಿಗೂ ಆಗುತ್ತೆ. ನಮ್ಮ ಇಲಾಖೆಯ ಮುಖ್ಯಸ್ಥರು ಹಿಡ್ಕೊಂಡು ಕೆಳಗಿನವ್ರಿಗೂ ಕೂಡ ಕೆಲವೊಬ್ರು ಮಾಡತಕ್ಕಂಥ ಪೊಲೀಸ್ ಕೆಲಸಗಳು ಬೇಜಾರಾಗ್ತದೆ. ಅಷ್ಟೇ ಇದರಲ್ಲಿ ಕೆಲವೊಂದು ಮಾಡೋ ಕೆಲಸಗಳು ಭಾಳ ಬೆನ್ನು ತಟ್ಟುವಂಗೆ ಆಗಿರ್ತವೆ. ಹಂಗಾಗಿ ಪೊಲೀಸ್ ಇಲಾಖೆ ಒಂಥರ ಬೇಜಾರು ಪಟ್ಟಕೋ ಇಲಾಖೆ ಅಂತ ಏನಲ್ಲ, ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಡಿಪಾರ್ಟ್ಮೆಂಟ್. ಸಾಕಷ್ಟು ನಾವು ಸಾರ್ವಜನಿಕವಾಗಿ ಹೆಲ್ಪ್ ಮಾಡ್ಬೋದು. ಸಾಕಷ್ಟು ಏನು ಈ ಕೆಲಸಗಳನ್ನು ಏನು ಇರೋರಿಗೆ ನ್ಯಾಯ ಕೂಡ ಒದಗಿಸ್ಬೋದು. ಆಮೇಲೆ ಇದೊಂದೇ ಅಲ್ಲ, ನಮ್ಮ ನಾರ್ತ್ ಕರ್ನಾಟಕ ಕಡೆ ಹೇಳ್ತಿರ್ತಾರೆ, ಯಾವುದೇ ಕೆಲಸ ಆಗಲಿಲ್ಲ ಅಂದ್ರೂ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ, ಇಲ್ಲ ಸರ್ ನನ್ನ ಕೆಲಸ ಆಗಿಲ್ಲ ದಯವಿಟ್ಟು ಮಾಡಿಕೊಡಿ ಅಂತಂದು ಕೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದೇ ಇರ್ತದೆ. ಅದರಂಗೆ ನಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಇರ್ಬೋದೇನೋ, ಬಟ್ ನನಗನ್ಸೋ ಮಟ್ಟಿಗೆ ಪೊಲೀಸ್ ಇಲಾಖೆ ಒಂದು ಅತ್ಯುನ್ನತ ಒಳ್ಳೆಯ ಇಲಾಖೆ. ನೆಗೆಟಿವ್ ಎಲ್ಲ ಕಡೆ ಇದ್ದೇ ಇರ್ತದೆ. ಸೊ ಆ ನೆಗೆಟಿವ್ನ ಇದು ಮಾಡ್ಕೊಂಡು ಆಗಲಿಕ್ಕಿಲ್ಲ. ಬಟ್ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ನಾನು ನೋಡಿರ್ತಕ್ಕಂಥ ಈ ಎಲ್ಲ ಇಲಾಖೆಯಲ್ಲಿ ಕೆಲವೊಂದು ಬೇರೆ ಇಲಾಖೆಯನ್ನು ನೋಡಿದ್ದೀನಿ, ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್. ನಮಗೂ ಕೂಡ ಹೆಮ್ಮೆ ಇದೆ. ಹೌದು ಸರ್, ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ ತಕ್ಷಣ ನಾವು ಅದನ್ನು ಕೆಲಸ ಅಂತ ಕರೆಯೋದಕ್ಕಿಂತ ಸೇವೆ ಅಂತ ಹೇಳೋದು ಆಗುತ್ತೆ. ಯಾಕಂತಂದರೆ ಯಾರಿಗೆ ತುಂಬ ಸೇವಾ ಮನೋಭಾವ ಇರುತ್ತೆ ಅಥವಾ ಏನೋ ಒಂದು ನಾವು ಚೇಂಜಸ್ನ ತರಬೇಕು ಸೊಸೈಟಿಯಲ್ಲಿ ಅನ್ನೋ ಸ್ಟ್ರಾಂಗ್ ಮೈಂಡ್ಸೆಟ್ ಇದ್ದು, ಅಥವಾ ಈ ಕೆಲಸ ನಾನು ಮಾಡಬೇಕು ಅನ್ನೋ ಇಂಟ್ರೆಸ್ಟ್, ಪ್ಯಾಷನ್ ಇದ್ದರೆ ಮಾತ್ರ ಈ ಕೆಲಸಕ್ಕೆ ನಾವು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನಾನು ಪೊಲೀಸ್ ಆಗಬೇಕು ಅಂತ ಆಸೆ ಎಷ್ಟೋ ಜನಕ್ಕಿದ್ರು, ಆ ಪ್ಯಾಷನ್ ಅನ್ನೋದು ಇರೋದು ತುಂಬ ಮುಖ್ಯ ಆಗುತ್ತೆ ಈ ಕೆಲಸಕ್ಕೆ ಬರಬೇಕಾದ್ರೆ ಅಂತ. ಸರ್, ನೀವು BE ಇಂಜಿನಿಯರಿಂಗ್ ಮಾಡಿ ಈ ಕಡೆ ಪೊಲೀಸ್ ಅಧಿಕಾರಿ ಅಂತ ಬಂದಿದ್ದು ಯಾಕೆ ಅಂತ ಹೇಳೋದು? ನಾವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾಗ 2001-2002ನೇ ಇಸ್ವಿದಲ್ಲಿ ಲೇ ಆಫ್ ಶುರುವಾಯಿತು. ಸಾಫ್ಟ್ವೇರ್ ಕಂಪ್ನಿಯಿಂದ ಕೆಲವೊಂದು ಇಂಜಿನಿಯರ್ಗಳನ್ನು ಕಂಪ್ನಿಯಿಂದ ತೆಗೆದುಹಾಕ್ತಾಯಿದ್ರು. ಅಂಥ ಟೈಮಲ್ಲಿ ನಮ್ಗೆ ಯಾವುದೂ ಕೂಡ ಕೆಲಸ ಸಿಗಲಾರ್ದಾಗ ಏನು ಮಾಡಿದ್ವಿ, ಸ್ವಲ್ಪ ಈ ಸಿವಿಲ್ ಸರ್ವಿಸ್ ಬಗ್ಗೆ ನನಗೂ ಕೂಡ ಒಂದು ಸ್ವಲ್ಪ ಅನುಭವ ಇತ್ತು, ಜ್ಞಾನ ಇತ್ತು. ಯಾಕೆ ಇದನ್ನು ಮಾಡಬಾರ್ದು ಅಂತಂದು
ಐ ಸ್ಟಾರ್ಟೆಡ್ ಸ್ಟಡಿಂಗ್ ಫಾರ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಶುರು ಮಾಡಿದ ತಕ್ಷಣ ಆಫ್ಟರ್ 1 year ಆದಮೇಲೆ ನನಗೆ ಈವನ್ ಸಾಫ್ಟ್ವೇರಿಂದ ಆಫರ್ ಕೂಡ ಬಂತು. ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ನಲ್ಲ, ಇನ್ನೊಂದು ಚೂರು ಮಾಡಿಬಿಡೋಣ, ಏನಾದರೂ ಒಂದು ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಆಮೇಲೆ ಲಕ್ಕಿಲಿ ಒಂದು ಒಳ್ಳೆಯ ರೀತಿಯಿಂದ ಮಾರ್ಕ್ಸ್ ಕೂಡ ಬಂತು. ಆ್ಯಂಡ್ ಐ ಆಮ್ ಗ್ಲ್ಯಾಡ್. ಬಹುಶಃ ಸಾಫ್ಟ್ವೇರ್ ಇಂಜಿನಿಯರ್ ಇಟ್ಸ್ ಆಲ್ಸೋ ವೆರಿ ಗುಡ್ ಜಾಬ್, ವೆರಿ ಗುಡ್ ಇದು. ಬಟ್ ಒಂಥರ ನಮ್ಮ ಹಿಂದುಳಿದ ಪ್ರದೇಶದಿಂದ ಬಂದು ಒಂದು ಯಾರಿಗೇ ಆಗಲಿ ಮನುಷ್ಯಗೆ IAS IPS ಆಗಬೇಕಾದ್ರೆ ಒಂದು ಕನಸಂತೂ ಇದ್ದೇ ಇರ್ತದೆ, ಯಾರಿಗೇ ಆಗಲಿ. ಅವು ದೇಶದ ಅತ್ಯುನ್ನತ ಒಂದು ಹುದ್ದೆಗಳಾಗಿರೋದ್ರಿಂದ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ದಟ್ ಐ ಪ್ರಮೋಟೆಡ್ ಆ್ಯಸ್ IPS. ಈ 16 yearsಲ್ಲಿ ನಮ್ಮ ಒಂದು ಸೇವೆಯಲ್ಲಿ ತೃಪ್ತಿ ಅಂತೂ ಯಾರಿಗೂ ಆಗಲ್ಲ. ಯಾವುದೇ ಮನುಷ್ಯನಿಗೆ ಯಾವುದೇ ವಿಷಯದಲ್ಲಿ ತೃಪ್ತಿ ಆಗಲ್ಲ. ಬಟ್ ನಾವು ಒಂದು ಸೇವೆ ಮಾಡಿರೋದು ನಮಗೆ ಒಂದು ಏನಂದರೆ ನಮ್ಮ ಒಂದು ಮನಸ್ಫೂರ್ತಿಕವಾಗಿ ಒಂದು ಇದು ಖುಷಿ ಅಂತೂ ಇದೆ. ತೃಪ್ತಿನೇ ಬೇರೆ, ಖುಷಿನೇ ಬೇರೆ ಆಗಿರೋದ್ರಿಂದ ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಮಗೆ ಖುಷಿ ಇದೆ. ಏನಾದರೂ ಒಂದು ಅಳಿಲಿ ಸೇವೆ ಮಾಡಿರಬೇಕು ಅಂತ ಅನಿಸ್ತದೆ. ಡೆಫಿನೆಟ್ಲಿ ಕೂಡ ಮಾಡಿದ್ದೀವಿ. ಕೆಲವೊಂದು ಟೈಮ್ ಈ ಪೊಲೀಸ್ ಅನ್ನೋ ಒಂದು ವಿಷಯ ಏನಿದೆ ಭಾಳ ಒಂದು ಸಾಗರ ಇದ್ದಂಗೆ ಇದು. ಇದರಲ್ಲಿ ಯಾರೂ ಕೂಡ ತೃಪ್ತಿ ಆಗಲಾರರು, ತೃಪ್ತಿ ಕೊಡಲಾರರು, ತೃಪ್ತಿ ತಾವು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಇದರಲ್ಲಿ ನೀವು ಮಾಡಿರೋದು ಕೆಲಸದ ಬಗ್ಗೆ ಖುಷಿ ಇದ್ದರೆ ಅಷ್ಟು ಸಾಕು ಅನಿಸುತ್ತೆ.